ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಈ ಒಂದು ಟೀಮಲ್ಲಿ ನಾನು ಸೆಲೆಕ್ಟ್ ಆಗ್ತೀನಾ ಅನ್ನೋದೇ ನನ್ನ ಡೌಟ್ ಇತ್ತು. ಅನು ಮ್ಯಾಮ್ ಅಂತ ಗೊತ್ತಾಗಿದ ತಕ್ಷಣ ಫುಲ್ಲು ಖುಷಿಯಾಗಿತ್ತು. ಅದ್ರ ಜೊತೆಗೆ ಅವರಲ್ಲಿದ್ದು ಚಿಯರ್ ಮಾಡಿ ನಮಗೆ ಹೇಗೆ ಸಪೋರ್ಟಿವ್ ಆಗಿದ್ರು ಅದನ್ನು ನೋಡಿ ನಿಜವಾಗ್ಲೂ ನಾನು ಚಿಕ್ಕವಳಿದ್ದಾಗಿದ್ದು ಫ್ಯಾನ್ ನಾನು. ಇವತ್ತು ಫುಲ್ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋನಿಕಾ, ಐ ಹ್ಯಾವ್ ಅ ಸನ್. ಐ ಲವ್ ಯು ಮೋನಿಕಾ. ಸೊ ಆಲ್ಸೋ ನನ್ನ ಟೀಮಲ್ಲಿ ಯಾರೊಬ್ಬ ಎಲ್ಲ ಪ್ಲೇಯರ್ಸ್ ಇದ್ರು, ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ರು, ಸಂತೋಷವಾಗಿ. ನಾವು ಗೆಲ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಒಂದು ಕನ್ಫ್ಯೂಷನಲ್ಲಿ ಇದ್ವಿ, ಗೆಲ್ತೀವಾ ಇಲ್ವಾ ಅಂತ. ಬಟ್ ಆ ಒಂದು ಡೌಟಿಗೆ ತುಂಬ ಸಾಥ್ ಕೊಟ್ಟಿದ್ದು ನಮ್ಮ ಕ್ಯಾಪ್ಟನ್. ಥ್ಯಾಂಕ್ ಯು ಕ್ಯಾಪ್ಟನ್. ಆಲ್ಸೋ ದ ವೈಸ್ ಕ್ಯಾಪ್ಟನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಸೌಮ್ಯ. ಸೊ ಈಗ oh my god, so many trophies. Congratulations. Man of the match ತರ women of the match, best player. Oh my god, congratulations ಸುಷ್ಮಾ. ಹಾಗಾದ್ರೆ ನಿಮ್ ಸ್ಟ್ರೇಟ್ ನಾವು ಇವಾಗ ನಮ್ಮ ಕರ್ನಾಟಕ ಟೀಮ್ಗೆ ನೆಕ್ಸ್ಟ್ ಇಂಡಿಯನ್ ಟೀಮ್ಗೆ ಹಾಕ್ಬಿಡ್ಬೇಕು ನಿಮ್ಮನ್ನ. First of all, I'm really thankful that ನಾನು ಈ ಟೀಮ್ನ ಪಾರ್ಟ್ ಆಗ್ಬೋದಿತ್ತು ಅಂತ. Because compared to everybody there, I'm the youngest and I've done nothing, absolutely nothing in my life to stand next to all of these people. And they were all really sweet. ತುಂಬಾ ನಗ್ನಗ್ತಾ ನಮ್ಮನ್ನ ಸ್ವೀಕರಿಸಿದ್ರು, ಮಾತಾಡ್ಸಿದ್ರು. ನಾವು ಆಡುವಾಗ ಅನು ಮ್ಯಾಮ್ ಅಂತೂ she used to always be cheering. And there was a thing like I used to bowl ಅಲ್ಲ. So if I'm tense, I used to just look at her and she'd be smiling there. She'd say, calm down, it's okay. And coming to our captain, Captain Cool, idhi tournament alli Captain Cool antidre, it is her. Absolutely. ಆಡ್ತೀಯಾ ಆಡಲ್ವಾ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಆಡೋಣ ಹಂಗೆ ಅನ್ಕೊಂಡೆ ಗೆದ್ಬಿಟ್ವಿ ಕೊನೆ ತನಕ. And our vice captain, she was really sweet, supportive of me. And to all the players, that each and every one, Pavi, Soumya, each and every one, they were really nice. And coming to the main person, Mon, I kind of knew her muncheyindanu, and I was so glad Nam team owner avagidru anta. Thank you so much for all the love and support. And I think I got a little extra caring. Thank you. And for the event, it's such a huge event here, and ಗೆದ್ದಿದ್ದಕ್ಕೆ it's like ಸಾರ್ಥಕ ಆಯ್ತು ಅಂತ ಇವಾಗ ಅನಿಸ್ತಾ ಇದೆ. Thank you so much everybody, the media and everybody who are here and covering us. Thank you all. Thank you ಸುಷ್ಮಾ. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ನಿಮ್ಮ ಮ್ಯಾಚ್ ಇದು ಹೈಲೈಟ್ಸ್ ಎಲ್ಲ ನಾವು ಟೀಮ್ ಇಂಡಿಯಾ ವುಮೆನ್ಸ್ ಟೀಮಿಗೆ ಕಳಿಸ್ಬಿಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಸೊ ಸುಷ್ಮಾ ಮಾತಾಡ್ಬೇಕಂದ್ರೆ ಹೇಳಿದ್ರು, ಫಾರ್ ದಟ್ ಹ್ಯಾಸ್ ಗಿವನ್ ಅನ್ ಅಮೇಸಿಂಗ್ ಔಟ್ಪುಟ್. ಸೊ ಶಿ ಈಸ್ so good on the screen and off the screen also as a player. So congratulations once again to the team captain Sangeeta Bhatt. ಮೈಕ್ ಚೆಕ್. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮದವರಿಗೂ, ನನ್ನ SWCL ತಂಡದವರಿಗೂ, ಮೋನಿಕಾ ಕಡೆಯಿಂದ ಬಂದಿರುವಂಥ ಅವರ ತಂಡದವರಿಗೂ, ಆ್ಯಂಡ್ ಮೈ ವಂಡರ್ಫುಲ್ ಟೀಮ್ ಅಂಬಾಸಿಡರ್ ಅನುಪ್ರಭಾಕರ್ ಅವರಿಗೂ, ನಿಖಿತಾ ಆ್ಯಂಡ್ ಎವ್ರಿ ಒನ್ ಹಿಯರ್. ಸೊ ಎಲ್ಲ ಆ್ಯಕ್ಚುಲಿ ಅವರೇ ಹೇಳಿದ್ದಾರೆ, ನಾನು ಬರೀ ಕ್ಯಾಪ್ಟನ್ ಅಷ್ಟೇ, ನಾನು ಏನೂ ಕೆಲಸ ಮಾಡಿಲ್ಲ ಇಲ್ಲಿ. ಎಲ್ಲ ನನ್ನ ತಂಡದವರು ಆಡಿ ನಮ್ಮನ್ನು ಗೆಲ್ಲಿಸಿರೋದು. ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ ಒನ್ ಥಿಂಗ್, ನಮ್ಮ ಒಂದು ಗೆಲುವು ಏನಿತ್ತು ಅದು ದುಬೈಗೆ ಪ್ರಾಬಬ್ಲಿ ಕಳೆದು ಹೋಗ್ತಿತ್ತು ಇಫ್
ಮೋನಿಕಾ ಅದನ್ನ ಇಲ್ಲಿ ಒಂದು ಇವೆಂಟ್ ಅಂತ ಆರ್ಗನೈಸ್ ಮಾಡಿ ನಮ್ಮ ಮಾಧ್ಯಮದವ್ರನ್ನ ಕರೆದು ನಮ್ಮ ಕನ್ನಡಿಗರಿಗೆ ಅದು ರೀಚ್ ಆಗ್ಲಿ ಅನ್ನೋ ಒಂದು ಉದ್ದೇಶ ಅವ್ರಿಗೆ ಇಲ್ಲ ಅಂದಿದ್ರೆ ಪ್ರಾಬಬ್ಲಿ ನಮ್ ಯಾರಿಗೂ ಈ ವಿಷಯ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ಅದಕ್ಕೆ ನಾನು ಮೋನಿಕಾ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿ ನಿಮ್ಗೆ ಕಾಣ್ತಿರುವಂತದ್ದು ಏನಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಕೇಳಿರೋದು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ ಅಂತ. ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಹೆಣ್ಮಗು ನಮ್ಮ ಟೀಮಲ್ಲಿ ಇರೋರು ಎಲ್ರಿಗೂ ಒಬ್ರಿಗೊಬ್ರು ಸಾಥಾಗಿ ನಿಂತು ಇಲ್ಲಿವರೆಗೂ ಬಂದಿದ್ದಾರೆ. ಅದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ಯಾಕಂದ್ರೆ ನಮ್ಮ ಟೀಮನ್ನ, ನಮ್ಮ ಒಂದು ಜರ್ನಿ ಹೆಂಗ್ ಶುರುವಾಯಿತು ಅಂದ್ರೆ, ಆಕ್ಚುಲಿ ಸುಮಾರು ಟೀಮ್ಗಳಲ್ಲಿ ಎಕ್ಸ್ಟ್ರಾಸ್ ಅಥವಾ ಬೇಡ ಈ ಪ್ಲೇಯರ್ಸು ಅಂತ ಇದ್ದಂಥ ಪ್ಲೇಯರ್ಸ್ನೆಲ್ಲ ಒಂದ್ ಕಡೆ ಸೇರಿಸ್ಬಿಟ್ಟು ಟೀಮ್ ಮಂಜುಳಾ ಒಂದು ಟೀಮ್ ಆಗಿ ಬೆಳ್ಕೊಳ್ತು. ಸೊ ಹಾಗೆ ನಮ್ಮ ಜರ್ನಿ ಶುರುವಾಗಿದ್ದು. ಆ ಟೀಮ್ನ ನಾನು ಫಸ್ಟ್ ಡೇ ಹೋದಾಗ ನಮ್ಗೆ ಯಾರಿಗೂ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ. ನಾನು ವೈಸ್ ಕ್ಯಾಪ್ಟನ್ ಅಂತ ನಿಖಿತಾ ಅವರು ಅವತ್ತು ಗೊತ್ತಾಗಿದ್ದು ನನಗೆ. ಆ್ಯಂಡ್ ಬಾಕಿ ಎಲ್ಲ ನನ್ನ ಟೀಮ್ ಮೇಟ್ಸು ಅಷ್ಟೇ. ನಮಗೆ ಮೇನ್ ಸ್ಟ್ರೆಂತ್ ಅಂತ ಇದ್ದಿದ್ದು ಜಾಯ್ಸಿ. ಐ ಥಿಂಕ್ ನಿಖಿತಾ ಅವ್ರು ಆಗಲೇ ಹೇಳಿದ್ದಾರೆ. ಜಾಯ್ಸಿ ಅಂತ ಅವರು ದುಬೈ ಪ್ಲೇಯರ್ ಅವರು, ಬಟ್ ನಮ್ಮವರೇನೆ, ನಮ್ಮ ಕರ್ನಾಟಕದವರೇನೆ. ಸೊ ಅವರು ನಮಗೆ ಒಂದು ಪ್ರೊಫೆಷನಲ್ ಪ್ಲೇಯರ್ ಆಗಿ ಕೊಟ್ಟಂತ ಇನ್ಪುಟ್ಸ್ ಆಗಿರ್ಬೋದು, ಅಥವಾ ನಮ್ಮ ತಂಡದ ಓನರ್ ಆಗಿ ಮೋನಿಕಾ ಅವರು ನಮಗೆ ಅಲ್ಲಿ ನಿಂತು ಕೊಟ್ಟಂತ ಚಿಯರಿಂಗ್ ಆಗಿರ್ಬೋದು, ಇದೆಲ್ಲ ಪ್ರಾಬಬ್ಲಿ ನಮ್ಮನ್ನ ಇವತ್ತು ಇಲ್ಲಿ ನಿಂತು ಈ ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡು ಈ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಸೇರಿ ಶೇರ್ ಮಾಡ್ಕೊಳ್ಳೋ ಒಂದು ಸಿಚುವೇಶನ್ ನಮ್ಗೆ ಮಾಡ್ಕೊಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ದೆನ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಎವ್ರಿ ಒನ್. ನನ್ನ ಇಡೀ ತಂಡಕ್ಕೆ ನಾನು ಐ ರಿಯಲಿ ವುಡ್ ಲವ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪುಟಿಂಗ್ ಅಪ್ ದಿಸ್ ಇವೆಂಟ್ ಮೋನಿಕಾ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಮುಂದೆ ಯಾವುದೇ ವೆಂಚರ್ಸ್ ನೀವು ಮಾಡಿದ್ರು ಎಲ್ಲದರಲ್ಲೂ ಸಕ್ಸಸ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಮ್ಮ ಟೀಮ್ನ ಅಬ್ಸಲ್ಯೂಟ್ ಕೋರ್ಸ್ ಅಂದ್ರೆ ಮಾಸ್ಟರ್ ಪೀಸ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಹೃದಯ ಸಿನಿಮಾಗಳ ಜೊತೆಗೆ ಅವರ ಜರ್ನಿ ಪ್ರಾರಂಭ ಆಗಿ 80ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿ ಅದೇ ಚಾಮು ಅದೇ ಗ್ರೇಸ್ ಅನ್ನ ಮೇಂಟೈನ್ ಮಾಡ್ತಾ ಅವರ ಪವರ್ಫುಲ್ ಪರ್ಫಾರ್ಮೆನ್ಸ್ ನೊಂದಿಗೆ ಸಿನಿಮಾ ರಸಿಕರನ್ನ ರಂಜಿಸ್ತಾ ಬರ್ತಾ ಇದ್ದಾರೆ. ಅಂಡ್ ಆಲ್ಸೋ ಅವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಮೋಸ್ಟ್ ಪ್ರೆಸ್ಟೀಜಿಯಸ್ ಕರ್ನಾಟಕ ಸ್ಟೇಟ್ ಅವಾರ್ಡ್ ಫಾರ್ ದ ಬೆಸ್ಟ್ ಆಕ್ಟ್ರೆಸ್, ಈ ಒಂದು ಅವಾರ್ಡ್ ಅನ್ನು ಅವ್ರು ಪಡ್ಕೊಂಡಿದ್ದಾರೆ. ಅಂಡ್ ಆಲ್ಸೋ ಬಿಗ್ ಸ್ಕ್ರೀನ್ ಅಲ್ಲಿ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಮಗೆ ಜಡ್ಜಸ್ ಆಗಿ ಅವ್ರನ್ನ ನೋಡೋದಕ್ಕೂ ಕೂಡ ಬಹಳ ಖುಷಿ ಆಗುತ್ತೆ. ಅಂಡ್ ಆಲ್ಸೋ ಅವರ ಸಿನಿಮಾಗಳ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಜಾನರ್ಸ್ ಆಫ್ ಸಿನಿಮಾದಲ್ಲಿ ನಮ್ಮ ಫೇವ್ರೇಟ್ಸ್ ಅಂತಾನು ಹೇಳ್ಬೋದು. ಅವರ ಡಿಫ್ರೆಂಟ್ ಅಭಿನಯದಿಂದ ನಮ್ಮಂತ ಅವರ ಅಭಿಮಾನಿಗಳ ಮನಸ್ಸನ್ನು ಸೂರೆಗೊಂಡಿದ್ದಾರೆ. ಅದರಲ್ಲೂ ಪರೀಕ್ಷೆ ಅಂಡ್ ಶಾಪ ಆಗ್ಬೋದು, ಮೋಸ್ಟ್ ಅಮೇಸಿಂಗ್ ಔಟ್ ಆಫ್ ದ ಬಾಕ್ಸ್ ಮೂವೀಸ್ ಅಂತಾನೆ ಹೇಳ್ಬೋದು. ಮತ್ತು 12ನೇ ಶತಮಾನದ ಅಕ್ಕ ಮಹಾದೇವಿ, ಇದನ್ನ ಯಾರು ಮರೆಯೋದಕ್ಕೆ ಸಾಧ್ಯವಾಗತ್ತೆ. ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಡಿಫ್ರೆಂಟ್ ಜಾನರ್ಸ್, ಡಿಫ್ರೆಂಟ್ ಸ್ಟೋರೀಸ್, ಡಿಫ್ರೆಂಟ್ ಡೈರೆಕ್ಟರ್ಸ್. ಸೊ ಇವರೆಲ್ಲ ಇಡೀ ಟೀಮೇ ಡಿಫ್ರೆಂಟ್ ಆಗಿರುತ್ತೆ. ಅಷ್ಟೊಂದು ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅಂಡ್ ಆಲ್ಸೋ ಅವರ ಫ್ಯಾಮಿಲಿ ಕೂಡ. ಸೊ ನಮ್ಮ ಟೀಮ್ ಬಗ್ಗೆ ತುಂಬಾ ಸ್ಪೆಷಲ್ ಆಗಿ ಹೇಳ್ಬೇಕು. ನಾಟ್ ಬಿಕಾಸ್ ಚಾಂಪಿಯನ್ಸ್ ಅಂತ ಅಲ್ಲ, ತುಂಬಾ ಅಂಡರ್ ಡಾಗ್ಸ್ ತರ ನಮ್ಮನ್ನ ಟ್ರೀಟ್ ಮಾಡಿದ್ರು ಫ್ರಮ್ ದ ಹೋಲ್ ಟೂರ್ನಮೆಂಟ್. ಇಡೀ ಟೂರ್ನಮೆಂಟ್ ಅಲ್ಲಿ 5 ಟೀಮ್ ಅಲ್ಲಿ ಯಾರಿಗೂ ನಂಬಿಕೆ ಇರಲಿಲ್ಲ ನಮ್ಮ ಟೀಮ್ ಗೆಲ್ಲುತ್ತೆ ಅಂತ. ಬಟ್ ವಿ ಆಲ್ ಪ್ರೂವ್ ದೆಮ್ ರಾಂಗ್. ತುಂಬಾ ಖುಷಿ ಇದೆ ಬಿಕಾಸ್ ನಾವು ಸೆಲೆಬ್ರಿಟೀಸ್ ಎಲ್ಲಿ ಕ್ರಿಕೆಟ್ ಆಡೋದಿಲ್ಲ, ಇವ್ರು ಹೇಗೆ ಆಡ್ತಾರೋ ಏನೋ ಅಂತ ಎಲ್ಲರಿಗೂ ಡೌಟ್ ಇತ್ತು. ಬಟ್ ಒಬ್ರು UAE ಪ್ಲೇಯರ್ ನಮಗೆ ಕೊಟ್ಟಿದ್ದು, ಇಟ್ ಈಸ್ ಅ ವೆರಿ ಬಿಗ್ ಸ್ಟ್ರೆಂತ್ ಅಂತ ಹೇಳ್ಬೋದು, ಜಾಯ್ಸಿ. ಸೊ ಐ ವಾಂಟ್ ಟು ರಿಯಲಿ ಥ್ಯಾಂಕ್ ಹರ್ ಬಿಕಾಸ್ ಅವರು ಲಾಸ್ಟ್ ಓವರ್ 2 6 1 4 ಹೊಡೆದಕ್ಕೆ ನಾವು ಇವತ್ತು ಚಾಂಪಿಯನ್ಸ್ ಅಂತ ಅನ್ಸ್ಕೊಂಡಿದ್ದು. ಸೊ ಥ್ಯಾಂಕ್ಸ್ ಅ ಲಾಟ್ ಜಾಯ್ಸಿ. ಆ್ಯಂಡ್ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಬಗ್ಗೆ ತುಂಬಾನೇ ಮಾತಾಡಬೇಕು ಬಿಕಾಸ್ ದ ಹೋಲ್ ಟೂರ್ನಮೆಂಟ್ ಶಿ ವಾಸ್ ದೇರ್. ನಮ್ಮ ಪ್ರತಿ ಮ್ಯಾಚಿಗೂ ಬಂದು ಶಿ ವಾಸ್ ಸಪೋರ್ಟಿಂಗ್. ಆ್ಯಂಡ್ ನಮ್ಮ ವಾಲಂಟಿಯರ್ಸ್ ಪ್ರಿಯಾ ಅವರಿದ್ದಂತೂ ಮ್ಯಾಮ್ನ ಬೆಂಚ್ ಮೇಲೆ ನಿಲ್ಸಿದ್ರು. ನಾಟ್ ಆಸ್ ಅ ಪನಿಷ್ಮೆಂಟ್ ಬಿಕಾಸ್ ಅದೇನೋ ವಾಸ್ಕ್ ಅವ್ರ ಬೆಂಚ್ ಮೇಲೆ ನಿಂತ್ಕೊಂಡ್ರೆ ನಾವು ಗೆಲ್ತೀವಿ ಅಂತ ಎಲ್ಲ ಮ್ಯಾಚು ಗೆದ್ದಿದ್ದೀವಿ. ಸೊ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಎಫರ್ಟ್ಸ್ಗೆ. ಆ್ಯಂಡ್ ಬೌಲಿಂಗ್ ಸುಷ್ಮಾ ಅಂತೂ ತುಂಬ ಅದ್ಭುತವಾಗಿ ಬೌಲಿಂಗ್ ಮಾಡಿ ವಿಕೆಟ್ಸ್ನ ತಗೊಂಡ್ರು. ಸೊ ಶಿ ಬಿಕೇಮ್ ವುಮೆನ್ ಆಫ್ ದ ಸೀರೀಸ್. ಸೊ ಕಂಗ್ರ್ಯಾಚುಲೇಷನ್ ಸುಷ್ಮಾ. ಆ್ಯಂಡ್ ಇಡೀ ಟೀಮಲ್ಲಿ ಎಷ್ಟೊಂದು ಜನ ಅವರು ಆಟ ಆಡ್ದಿರೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಬೇಕಂತ ಔಟ್ ಆಗಿರೋ ಎಷ್ಟೋ ಸಿನಾರಿಯೋಸ್ ಇದೆ. ಸೊ ಎಲ್ಲರೂ ಅವ್ರವ್ರ ಎಫರ್ಟ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಂಗೀತಾ ಭಟ್ ಬಗ್ಗೆ ಹೇಳಲೇಬೇಕು. ಅಮೇಝಿಂಗ್ ಕೂಲ್ ಕ್ಯಾಪ್ಟನ್ ಅಂತಲೇ ನಾವು ಕರಿತಾ ಇದ್ವಿ. ಟುಡೇ ಶಿ ಇಸ್ ನಾಟ್ ಹಿಯರ್, ಬಟ್ ತುಂಬ ಚೆನ್ನಾಗಿ ಸಂಗೀತಾಗೆ ಹಾಯ್. ಸೊ
ಥ್ಯಾಂಕ್ ಯು ಸಂಗೀತ ಫಾರ್ ಬೀಯಿಂಗ್ ಸೋ ಕೂಲ್ ಆ್ಯಂಡ್ ಎಲ್ಲರೂ ಅಂದ್ಕೊಂಡಿದ್ದೀವಿ ಇಟ್ ವಾಸ್ ಅ ವೆಕೇಶನ್ ಅಂತ ಬಟ್ ವಿ ಬೋತ್ ಆ್ಯಕ್ಚುಲಿ ವರ್ ವೆರಿ ಮಚ್ ಹ್ಯಾಪಿ ನಮ್ಮ ಟೀಮ್ ಗೆದ್ದದಕ್ಕೆ ಆ್ಯಂಡ್ ಯಾ ಇಟ್ ವಾಸ್ ಅಮೇಝಿಂಗ್ ಆ್ಯಂಡ್ ಮೋನಿಕಾ ಅವ್ರ ಬಗ್ಗೆ ಹೇಳಲೇಬೇಕು. ನಮಗೆ ಡೇ 1 ನಮಗೆ ಓನರ್ ಇಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ ನಮ್ಮ ಟೀಮ್ಗೆ. ಡೇ 2 ನಮಗೆ ಗೊತ್ತಾಯಿತು ದಟ್ ಶಿ ವಾಸ್ ದಿ ಓನರ್. ಲಾಸ್ಟ್ ಮೂಮೆಂಟಲ್ಲಿ ಎವ್ರಿಥಿಂಗ್ ವಾಸ್ ವೆರಿ ಮೆಸ್ಸಿ. ಸೊ ಅವತ್ತು ಬಿಕಾಸ್ ಎಲ್ಲ ಟೀಮ್ಸ್ಗೂ ಓನರ್ ಇದ್ರು, ನಮ್ಮ ಟೀಮಿಗೆ ಮಾತ್ರ ಓನರ್ ಇರಲಿಲ್ಲ. ಮೋನಿಕಾ ಕೇಮ್ ಆ್ಯಂಡ್ ಶಿ ಸಪೋರ್ಟೆಡ್. ಅವತ್ತು ಗೊತ್ತಾಯ್ತು ಓಕೆ ದಟ್ ವಿ ಆಲ್ಸೋ ಹ್ಯಾವ್ ಅನ್ ಓನರ್. ಬಟ್ ಇವತ್ತು ಬ್ಯಾಂಗ್ಳೂರಿಗೆ ಬಂದಮೇಲೆ ಶಿ ಹಸ್ ಪುಟ್ ಲಾಟ್ ಆಫ್ ಎಫರ್ಟ್ಸ್ ಈ ಟೀಮಿಗೋಸ್ಕರ ಆ್ಯಂಡ್ I didn't know so much about her. I got to know her more. So it really means a lot that you are doing all this for us and thank you, Monica. Yeah, thanks. ಥ್ಯಾಂಕ್ ಯು ವೆರಿ ಮಚ್ ನಿಖಿತಾ. ನೋಡಿ ಓನರ್ ಇಲ್ಲ ಅಂತ ಅನ್ಕೊಂಡ್ರಿ, ಬಟ್ ಯು ಆರ್ ಸೋ ಬ್ಲೆಸ್ಡ್, ಯು ಗಾಟ್ ಅ ವಂಡರ್ಫುಲ್ ಓನರ್.